ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ನೋಡಿ, ನಮ್ಮ ಲೈಫಲ್ಲಿ ನಾವು ಸಾಕಷ್ಟು ವಿಷಯಗಳಿಗೆ ಎಲ್ಲ ಇದ್ರೂ ಕೂಡ ಕೊರಗ್ತಾ ಇರ್ತೀವಿ. ಅಂಥದ್ರ ಮಧ್ಯೆ ಇತ್ತೀಚೆಗೆ ಒಂದು ಇಮೇಲ್ನಲ್ಲಿ ಬಂದಿರುವಂಥ ಒಂದು ಸ್ಲೈಡ್ ಶೇರನ್ನು ನಾನು ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲೊಂದು ಇಮೇಜ್ ಕಾಣಿಸ್ತಿದೆ ನಿಮಗೆ. ಕೆಳಗಡೆ ಬರೆದಿದ್ದಾರೆ, ಇಫ್ ಯು ಥಿಂಕ್ ಯು ಆರ್ ಅನ್ಹ್ಯಾಪಿ ಲುಕ್ ಎಟ್ ದೆಮ್ ಅಂತ. ನೋಡಿ, ನಮಗೆ ಲೈಫಲ್ಲಿ ಅಂದರೆ ಬದುಕಲಿಕ್ಕೆ ಹಲವಾರು ನಮಗೆ ಅವಕಾಶಗಳಿದ್ರೂ ಕೂಡ ನಾವು ಕೊರಗ್ತಾ ಇರ್ತೀವಿ, ಹೌದಾ? ನೋಡಿ, ಅಂಥದ್ರ ಮಧ್ಯೆ ಯಾವುದೋ ಒಂದು ಫ್ಲಡ್ಡಲ್ಲಿ ಒಂದು ಬುಟ್ಟಿಯಲ್ಲಿ ಮಗುನ ಎತ್ಕೊಂಡು ಅದನ್ನು ದಾಟ್ತಾ ಇದ್ರಲ್ವ, ಎಷ್ಟು ಲೈಫ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರನ್ನು ನೋಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಅಥವಾ ನಮ್ಮಲ್ಲಿರುವಂಥ ಒಂದು ಪರಿಸ್ಥಿತಿ ಯಾವುದು ಏನು ಅಷ್ಟು ದೊಡ್ಡದಲ್ಲ ಅಂತ ಅನಿಸುತ್ತಲ್ವಾ. ಸೊ ಹಾಗಾಗಿ ಈ ಥರದ ಬಗ್ಗೆ ಕೂಡ ನಾವು ಅವಾಗ ಯೋಚನೆ ಮಾಡ್ತಾ ಇರಬೇಕು. ಅದೇ ರೀತಿ ನೋಡಿ, ಇನ್ನೊಂದು ನೋಡಿ, ಇಲ್ಲಿ ಇಫ್ ಯು ಥಿಂಕ್ ಯುವರ್ ಸ್ಯಾಲರಿ ಇಸ್ ಲೋ ಹೌ ಅಬೌಟ್ ಹರ್ ಅಂತ. ಇಲ್ಲಿ ಒಂದು ಪಾಪ, ಒಂದು ಚಿಕ್ಕ ಮಗು ಭಿಕ್ಷೆ ಬೇಡ್ತಾ ಇದೆ. ಮೋಸ್ಟ್ಲಿ ಅದು ಕಾಲಿದೆ ಎಲ್ಲ ಗೊತ್ತಿಲ್ಲ. ಸೊ ಯಾರ ಹತ್ರ ಒಂದು ಭಿಕ್ಷೆ ಮಾಡಿನೇ ಅದು ಜೀವನ ಸಾಗಿಸ್ತಾ ಇದೆ. ನಮ್ಗೆ ಎಷ್ಟೋ ಸಲ ನಾವೇನಂದರೆ ಹಲವಾರು ವಿಷಯಗಳಿಗೆ ನಾವು ಕೂಡ ಕೊರಗ್ತಾ ಇರ್ತೀವಿ. ನನಗೆ ಸ್ಯಾಲ್ರಿ ತುಂಬ ಕಡಿಮೆ ಇದೆ, ಸೊ ಬೇರೆ ಥರ ಇಲ್ಲ, ನನಗೆ ಲಕ್ಸುರಿಯಸ್ ಲೈಫ್ ಮಾಡೋಕ್ಕಾಗ್ತಿಲ್ಲ ಅಂತ, ಹೌದಾ? ಸೊ ಹಾಗಾಗಿ ಅಂಥವ್ರ ಮಧ್ಯೆ ಕೂಡ ನೋಡಿ, ಈ ಹುಡುಗಿ ನೋಡಿ, ಒಂದು ಚಿಕ್ಕ ಹುಡುಗಿ ನೋಡಿದ್ರೆ ನಮಗೂ ಅನಿಸುತ್ತೆ, ಸೊ ಹಾಗಾಗಿ ಆ ಹುಡುಗಿ ಸ್ಯಾಲ್ರಿನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಭಿಕ್ಷೆ ಕೊಟ್ಟರೆ ಮಾತ್ರ ಅವಳಿಗೆ ದಿನ ಊಟ ಸಿಗುತ್ತೆ, ಇಲ್ಲಂದ್ರಿಲ್ಲ. ಸೊ ಅಂಥದ್ರ ಮಧ್ಯೆ ನಾವು ಅಟ್ಲೀಸ್ಟು ಒಂದು ತಿಂಗಳಿಗೆ ಏನೋ ಒಂದು ಅರ್ನಿಂಗ್ ಮಾಡ್ತಾ ಇದೀವಿ, ಅದರಲ್ಲಿ ಲೈಫನ್ನು ಕಟ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಇದೆಯಲ್ಲ, ದಟ್ ಇಸ್ ಅ ಗ್ರೇಟ್ ಥಿಂಗ್ಸ್ ಫಾರ್ ಲೈಫ್ ಅಂತ ಕರೀತಾರೆ ಅಲ್ವಾ. ಸೊ ಅದೇ ರೀತಿ ನೋಡಿ, ನಂದು ಇಫ್ ಯು ಥಿಂಕ್ ಯು ಆರ್ ಡೋಂಟ್ ಹ್ಯಾವ್ ಮೆನಿ ಫ್ರೆಂಡ್ಸ್. ನಾವು ಭಾಳಷ್ಟು ವಿಷಯಗಳಿಗೆಲ್ಲ ಏನಂದರೆ ನನಗೆ ಫ್ರೆಂಡ್ಸ್ ಇಲ್ಲ, ನಿಜವಾದ ಫ್ರೆಂಡ್ಸ್ ಇಲ್ಲ, ಅಥವಾ ಟ್ರೂ ಫ್ರೆಂಡ್ಸ್ ಇಲ್ಲ, ರಿಯಲ್ ಫ್ರೆಂಡ್ಸ್ ಇಲ್ಲ, ಫ್ರೆಂಡ್ಸೇ ಇಲ್ಲ ಅಂತ ಭಾಳ ಸಲ ಕೊರಗ್ತಿರ್ತೀವಿ. ನೋಡಿ, ಯಾವುದೋ ಒಬ್ಬ ಗಡಿಯಲ್ಲಿ ಸೈನಿಕ ಫ್ರೆಂಡ್ ಎಲ್ಲ, ಒಂದು ನಾಯಿ ಜೊತೆ ಯಾವುದೋ ಒಂದು ಲೆಟರ್ ಜೊತೆ ಏನಂದರೆ ಅವುಗಳನ್ನ ಫ್ರೆಂಡ್ ಆಗಿ ತನ್ನ ಜೀವನವನ್ನು ಸಾಗಿಸ್ತಾನೆ ಅಲ್ವಾ. ಸೊ ಹಾಗಾಗಿ ಈ ಥರದ ವಿಷಯ ನೋಡಿದಾಗ ಎಸ್, ಲೈಫಲ್ಲಿ ಯಾವುದಕ್ಕೂ ನಾವು ಕೊರಗಬಾರ್ದಂಥ ಒಂದು ವಿಷಯನ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ಅದೇ ರೀತಿ ವೆನ್ ಯು ಫೀಲ್ ಲೈಕ್ ಗಿವಿಂಗ್ ಅಪ್ ಥಿಂಕ್ ಆಫ್ ದಿಸ್ ಮ್ಯಾನ್ ಅಂತ. ನಾನು ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನನಗೇನಿಲ್ಲ ಅಂತ ನಾವು ಭಾಳ ಸಲ ಕೊರಗ್ತಾ ಇರ್ತೀವಿ. ಆದರೆ ನೋಡಿ, ಪಾಪ ತನ್ನ ಮಗುವಿಗೆ ಆ್ಯಕ್ಚುಲಿ ಆತನಿಗೆ ಕಾಲಿಲ್ಲ, ಆತ ಒಂದು ಯಾವುದಂದರೆ ಸೊ ಸ್ಟ್ಯಾಂಡ್ ಇಟ್ಟುಕೊಂಡಿದ್ದಾನೆ. ಆದರೂ ಕೂಡ ಮಗುವಿಗೆ ಮೋಸ್ಟ್ಲಿ ಮಗು ಕಾಲಿದೆಲ್ಲ ಗೊತ್ತಿಲ್ಲ, ಅದು ಕೂಡ ಅಂದರೆ ಸೈಕಲ್ ಕಲಿಯೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಸ್ವಲ್ಪ. ಸೊ ಹಾಗಾಗಿ ಈ ಥರ ನೋಡಿದಾಗ ಏನಂದರೆ ಆ್ಯಕ್ಚುಲಿ ನಾವು ಲೈಫಲ್ಲಿ ಏನಂದರೆ ಒಂದು ಮೋಟಿವೇಶನ್ ತಗೊಂಡು ನಮ್ಮ ಲೈಫನ್ನು ಲೀಡ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಅಂತ ಹೇಳ್ಬೋದು. ಹಾಗೆಯೇ ನೋಡಿ, ಇಲ್ಲಿ ಒಂದು ಡಬ್ಬಾವಲ ಕಾಣ್ತಾ ಇದೆ ನಿಮಗೆ. ಈ ಥರದ ದೃಶ್ಯಗಳನ್ನು ನೀವು ಮುಂಬೈಲಿ ಹೋದರೆ ಸುಮಿನಿ ಡಬ್ಬಾವಾಲ್ಸ್ ಎಲ್ಲ ಕಾಣ್ತಾ ಇರ್ತೀರಿ. ಇಲ್ಲಿ ಕೆಳಗಡೆ ಸ್ಟೇಟ್ಮೆಂಟ್ ಇದೆ, ಇಫ್ ಯು ಥಿಂಕ್ ಯು ಆರ್ ಸಫರ್ ಇನ್ ಲೈಫ್ ಡು ಯು ಸಫರ್ ಆಸ್ ಮಚ್ ಆಸ್ ಈ ಡಸ್ ಅಂತ ಕರೀತಾರೆ. ನಾವು ಲೈಫಲ್ಲಿ ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ, ಆ ಭಾರ ಹೊರ್ತಾ ಇದ್ದೀನಿ, ಈ ಭಾರ ಹೊರ್ತೀನಿ ಅಂತ ತುಂಬ ಲೈಫಲ್ಲಿ ನಾವೆಲ್ಲ ಸಫರ್ ಆಗ್ತಾ ಇರ್ತೀವಿ. ನೋಡಿ, ಪಾಪ ಆತ ಡೈಲಿ ತನ್ನ ಲೈಫೇ ಒಂದು ನೋಡಿ ಇಂಥ ದೊಡ್ಡ ದೊಡ್ಡ ಡಬ್ಬಗಳ ಮುಖಾಂತರನೇ ಅದು ಲೈಫ್ ಸಾಗಿಸ್ತಾ ಇದ್ದಾನೆ. ಹಾಗಾಗಿ ಈ ಥರದ ವ್ಯಕ್ತಿಗಳು ನೋಡಿದಾಗ ನಮ್ಮ ಸಮಸ್ಯೆಗಳು ಅಥವಾ ನಮ್ಮಲ್ಲಿರುವಂಥ ಏನು ಒಂದು ಹೆಗಲು ಭಾರ ಇದೆಯಲ್ಲ, ಅದು ಯಾವ್ದು ದೊಡ್ಡದಲ್ಲ ಅನ್ನುವಂಥ ಮಾತು ಕೂಡ, ಅಂದರೆ ಒಂದು ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಹಾಗೆ ನೋಡಿ, ಇಫ್ ಯು ಕಂಪ್ಲೇಂಟ್ ಅಬೌಟ್ ಯುವರ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೌ ಅಬೌಟ್ ದೆಮ್ ಅಂತ ಕರೀತಾರೆ, ಹೌದಲ್ವಾ. ನೋಡಿ, ನಾವು ಎಲ್ಲೋ ಒಂದು ಯಾವುದೋ ಒಂದು 1/2 ಕಿಲೋಮೀಟರ್ ಅಥವಾ ಒಂದೇನೋ 2 ಕಿಲೋಮೀಟರ್ ಹೋಗಬೇಕಾದ್ರೆ ನನಗೆ ಅಲ್ಲಿ ಸರಿಯಾಗಿ ರೋಡ್ ಇಲ್ಲ, ಅಥವಾ ನನ್ನ ಹತ್ರ ಬೈಕ್ ಇಲ್ಲ, ಕಾರ್ ಇಲ್ಲ ಅಲ್ವಾ. ನೋಡಿ, ಅಂಥರ ಮಧ್ಯೆ ಇಲ್ಲಿ ಯಾರೋ ಪಾಪ ದಿನಾಲು ಕೂಡ ತಮ್ಮ ಒಂದು ಲೈಫನ್ನು ಸಾವು ನೋವಿನ ಮಧ್ಯೆ, ಸಾವು ಬದುಕಿನ ಮಧ್ಯೆ, ಹೌದಲ್ವಾ, ಯಾವಾಗ ಬಿಡ್ತಾರೆ ಗೊತ್ತಿಲ್ಲ, ಕೆಳಗಡೆ ನೀರಿದೆ, ಒಂದು ಯಾವುದೋ ನದಿ ಇದೆ, ನದಿ ಬಿದ್ದರೆ ಕೆಳಗಡೆ ಜೀವನೇ ಹೋಗುತ್ತೆ. ಅಂಥದ್ರ ಮಧ್ಯೆ ಇರುವಂಥವ್ರಿಗೆ ನಾವು ಬರೀ ಸಣ್ಣ ಏನೋ ನನ್ನ ಹತ್ರ ಬೈಕ್ ಇಲ್ಲ, ಅಥವಾ ನನಗೆ ರೋಡ್ ಇಲ್ಲ, ಕಚ್ಚಾ ರೋಡ್ ಇಲ್ಲ, ಹೈವೇ ರೋಡ್ ಇಲ್ಲ, ಅಥವಾ ಟ್ರೈನ್ ಇಲ್ಲ ಅಂತ ಇದು ಮಾಡ್ತಿರ್ತೀವಿ. ಹಾಗಾಗಿ ಇವ್ರು ನೋಡಿ, ಸೊ ಪ್ರತಿದಿನ ಕೂಡ ತಮ್ಮ ಲೈಫನ್ನು ಸಾವು ಬದುಕಿನ ಮಧ್ಯೆನೇ ಆ್ಯಕ್ಚುಲಿ ತಮ್ಮ ಲೈಫನ್ನು ಸಾಗಿಸ್ತಿರ್ತಾರೆ. ಹಾಗಾಗಿ ಇಂಥವ್ರ ಮಧ್ಯೆ ನೋಡಿದಾಗ ನಾವು ನಮ್ಮ ಪರಿಸ್ಥಿತಿ ಏನಂದರೆ ಇಟ್ಸ್ ಬೆಟರ್ ದೆನ್ ದೆಮ್ ಅಂತ ಅನಿಸುತ್ತೆ ನಮಗಲ್ವಾ. ನೆಕ್ಸ್ಟು ನೋಡಿ, ಇಫ್ ಎ ಸೊಸೈಟಿ ಈಸ್ ಅನ್ಫೇರ್ ಟು ಯು ಹೌ ಅಬೌಟ್ ಹರ್ ಅಂತ ಕರೀತಾರೆ. ನಾವು ಭಾಳಷ್ಟು ಸಲ ಒಂದು ಸಮಾಜವನ್ನು ಅಂದರೆ ಹೇಳ್ತಿರ್ತೀವಿ, ನಮ್ಮ ಸಮಾಜ ಸರಿ ಇಲ್ಲ, ನಮ್ಮ ಸಮಾಜ ಸರಿ ಇಲ್ಲ, ಅಥವಾ ನನ್ನ ಫ್ಯಾಮಿಲಿ ಸರಿ ಇಲ್ಲ, ನನ್ನ ಸಮುದಾಯ ಸರಿ ಇಲ್ಲ, ಏನೋ ನಾವು ಅಂದರೆ ಇಡೀ ಒಂದು ಸೊಸೈಟಿನ ನಾವು ಬ್ಲೇಮ್ ಮಾಡ್ತಿರ್ತೀವಿ, ಹೌದಾ. ನೋಡಿ, ಆದರೆ ಒಬ್ಬ ಅಜ್ಜಿ ಸುಮಾರು 80-90 ವರ್ಷ ಅಂತ ಅಜ್ಜಿ, ಸೊ ಆಕಿನ ದಿನ ಲೈಫಿಗೆ ಕೂಡ ಪಾಪ ಏನು ಕಟ್ಟಿಗೆ ತೊಗೊಂಡು ತನ್ನ ಲೈಫನ್ನು ಸಾಗಿಸ್ತಿದ್ದಾಳೆ. ಅಂಥರ ಮಧ್ಯೆ ನೋಡಿದಾಗ ಆ್ಯಕ್ಚುಲಿ ಸಮಾಜ ಚೆನ್ನಾಗಿರುತ್ತೆ, ಬಟ್ ಹಾಗಾಗಿ ನಾವು ನಮ್ಮ ಮನಸ್ಥಿತಿ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ಚೆನ್ನಾಗಿ ಕಾಣೋದಕ್ಕೆ. ಸೊ ಈ ಒಂದು ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಅದಕ್ಕೆ ಎಂಜಾಯ್ ಯುವರ್ ಲೈಫ್ ಹೌ ಇಟ್ ಈಸ್ ಆ್ಯಂಡ್ ಹ್ಯಾಪಿ ಆಸ್ ಇಟ್ ಕಮ್ಸ್ ಅಂತ. ಹಾಗಾಗಿ ನಮ್ಮ ಲೈಫ್ ಈಗ ಹೇಗಿದೆಯೋ ಅದನ್ನೇ ನಾವು ಸಂತೋಷವಾಗಿರೋಣ ಅಲ್ವಾ. ಅದ್ರ ಜೊತೆಗೆ ಸಮ್ ಥಿಂಗ್ಸ್ ಆರ್ ವರ್ಸ್ ಫಾರ್ ಅದರ್ಸ್ ಆ್ಯಂಡ್ ಮಚ್ ಬೆಟರ್ ಫಾರ್ ಅಸ್ ಅಂತ ಕರೀತಾರೆ. ಅಂದರೆ ನಮ್ಮ ಜೀವನನ ಹೋಲಿಕೆ ಮಾಡ್ಕೊಂಡ್ರೆ, ಇನ್ನೊಬ್ಬರ ಜೀವನಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಅವ್ರ ಲೈಫು ನಮಗಿಂತ ತುಂಬ ವರ್ಸ್ಟ್ ಆಗಿದೆ. ಸೊ ಹಾಗಾಗಿ ಅವ್ರ ಮಧ್ಯೆ ಕೂಡ ನಾವು ಚೆನ್ನಾಗಿದ್ದೀವಲ್ಲ, ಅಥವಾ ನಮ್ಮ ಲೈಫ್ ಚೆನ್ನಾಗಿದೆಯಲ್ಲ ಅಂತೇಳಿ ಇರೋ ಲೈಫನ್ನು ತುಂಬ ಖುಷಿಯಾಗಿ ಕಲಿಯೋಣ, ಅಂದರೆ ಮುನ್ನಡೆಸೋಣ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕಾಗತ್ತೆ. ಇಲ್ಲಿ ನೋಡಿ,
ಡಸ್ ಸ್ಟಡಿಂಗ್ ಅನಾಯ್ ಯು ಅಂತ ಕರೀತಾರೆ. ನಮಗೆ ಕೆಲವೊಂದ್ಸಲ ಎಲ್ಲ ನಮ್ಮ ಹತ್ರ ಓದೋಕ್ಕೆ ಕಂಪ್ಯೂಟರ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಟ್ಯಾಬ್ ಇರುತ್ತೆ, ಬುಕ್ಸ್ ಎಲ್ಲ ಇದ್ರೂ ಕೂಡ ಏನು ಬೋರಿಂಗ್ ಅಪ್ಪ ಸ್ಟಡಿ ಮಾಡೋದು ಅಂತ ನಾವೆಲ್ಲ ಅಂದರೆ ತುಂಬ ಸಲ ಇರಿಟೇಟ್ ಆಗ್ತಾ ಹೋಗ್ತೀವಿ. ಆದರೆ ಇಲ್ಲಿ ನೋಡಿ ಯಾವುದೋ ಒಂದು ಟ್ರೈಬಲ್ಗಳಂದರೆ ಸೊ ಅವರಿಗೂ ಪಾಪ ಸ್ಕೂಲಿಗೂ ಹೋಗಿಲ್ಲ, ಯಾವುದೋ ಒಂದು ಮರಳಿನ ಮೇಲ್ಗಡೆ ಸೊ ಅಕ್ಷರಗಳನ್ನ ಪ್ರಾಕ್ಟೀಸ್ ಮಾಡ್ತಾರಲ್ವಾ. ಸೊ ನೋಡಿ ನಮಗೆಲ್ಲ ಇಷ್ಟೆಲ್ಲ ಅವಕಾಶವಿದ್ರೂ ಕೂಡ ನಾವು ಕರೆಕ್ಟಾಗಿ ಓದಲ್ಲ, ಲೈಬ್ರರಿಗೆ ಹೋಗ್ತೀವಿ, ಯಾವುದೋ ಮೊಬೈಲ್ ನೋಡ್ಕೊಂಡು ಕೊಡ್ತೀವಿ. ಅಂದರೆ ನಾವು ಮಾಡುವಂಥ ಕೆಲಸದ ಬಗ್ಗೆ ನಮಗೆ ಅರಿವಿರಲ್ಲ ಅಲ್ವಾ. ಸೊ ಹಾಗಾಗಿ ನೋಡಿ ಅವ್ರು ನೋಡಿದಾಗ ಪಾಪ ಅವ್ರಿಗೆ ಯಾವುದೋ ಸ್ಕೂಲಿಗೆ ಹೋಗ್ತಾ ಇಲ್ಲ, ಯಾವುದೋ ಒಂದು ಮರಳಿನ ಮೇಲ್ಗಡೆ ಸುಮ್ಮನೆ ಯಾವುದೋ ಅಕ್ಷರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರನ್ನು ಕಂಪೇರ್ ಮಾಡಿದಾಗ ನಾವು ದೇ ಆರ್ ವೆರಿ ಅಂದರೆ ಅಪಾರ್ಚುನಿಸ್ಟಿಕ್ ಅಂತ ನಾವು ಹೇಳ್ಬೋದಲ್ವಾ. ಸೊ ಅದೇ ರೀತಿ 8 ವೆಜೀಸ್ ಅಂತ ಅಲ್ವಾ. ನಮ್ಗೆ ನೋಡಿ ಅಂದರೆ ಊಟ ಮಾಡಬೇಕಾದ್ರೆ ಅದು ಸರಿ ಇಲ್ಲ, ಪಲ್ಯ ಸರಿ ಇಲ್ಲ, ರೈಸ್ ಸಾಂಬಾರ್ ಸರಿ ಇಲ್ಲ, ಚಪಾತಿ ಸರಿ ಇಲ್ಲ, ರೊಟ್ಟಿ ಸರಿ ಇಲ್ಲ, ಹೌದಾ, ಸಾಂಬಾರ್ ಸರಿ ಇಲ್ಲ ಅಂತ ತುಂಬ ಬರೀ ಬ್ಲೇಮ್ ಮಾಡ್ತಾ ಇರ್ತೀವಿ ನಾವು. ಪಾಪ ಇಲ್ಲಿ ನೋಡಿ ದೆ ಸ್ಟಾರ್ ಫ್ರಮ್ ಹಂಗರ್ ಅಂತ ಕರೀತಾರೆ. ಅವ್ರಿಗೆ ಏನಂದ್ರೆ ಆ್ಯಕ್ಚುಲಿ ಯಾವುದಾದ್ರೂ ಸಿಕ್ಕರೆ ಸಾಕಪ್ಪ, ಊಟ ಹೊಟ್ಟೆ ತುಂಬಿದ್ರೆ ಸಾಕಂತ ಎಷ್ಟೋ ಜನ ಪಾಪ ಟ್ರೈಬಲ್ ನೋಡಿ ಅಂದರೆ ಬೇಸಿಕಲಿ ಐ ಥಿಂಕ್ ಆಫ್ರಿಕನ್ ಟ್ರೈಬ್ಸ್ ಕಣಗಾಗ್ತಾರೆ. ಸೊ ಅವರು ಲೈಫಲ್ಲಿ ಇದು ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಅದೇ ರೀತಿ ಡಸ್ ಯುವರ್ ಪೇರೆಂಟ್ಸ್ ಕೇರ್ ಟೈರ್ ಯು ಅಂತ ಕರಿತೀವಿ. ಅಂದರೆ ನಮ್ಮ ಪೇರೆಂಟ್ಸ್ಗಳಿಗೆ ಏನಂದ್ರೆ ನಾವು ಭಾಳ ಏನಂದರೆ ಟೈರ್ ಅನ್ಕೋತೀವಿ, ಬಟ್ ಆದರೆ ದೇ ಡೋಂಟ್ ಹ್ಯಾವ್ ಎನಿ ಅಂತ ಕರೀತಾರೆ. ಬೋರ್ಡ್ ಆಫ್ ದ ಸೇಮ್ ಗೇಮ್ಸ್, ನಮ್ಗೆ ಡೈಲಿ ಒಂದೇ ಗೇಮ್ ಮಾಡಿ ಲೈಫೇ ಬೋರ್ ಆಗಿಬಿಟ್ಟದ ಅಂತೇಳಿ ಸಾಕಷ್ಟು ಅನ್ಕೋತಿರ್ತೀವಿ. ಆದರೆ ನೋಡಿ ಮಗು ಪಾಪ ದೇ ಹ್ಯಾವ್ ನೋ ಆಪ್ಷನ್, ಯಾವುದೋ ಒಂದು ಸತ್ತ ಒಂದು ತಲೆಯ ಸ್ಕಲ್ ಬುರುಡೆ ಇಟ್ಕೊಂಡು ಅಂದರೆ ಬುರುಡೆ ಮುಖಾಂತರ ಯಾವುದೋ ಮಣ್ಣಲ್ಲಿ ಆ ಮಗು ಅದ್ರ ಜೊತೆ ಆಟ ಆಡ್ತಿದೆ. ಸೊ ಅಟ್ಲೀಸ್ಟ್ ಅದರ ಪರಿಕಾನ ಕೂಡ ಇಲ್ಲ, ಬಟ್ ಅದಕ್ಕೆ ದರ್ ಇಸ್ ನೋ ಆಪ್ಷನ್ ಅಲ್ವಾ. ಹಾಗಾಗಿ ದೇ ಡೂಯಿಂಗ್ ವಿತ್ ದರ್ ಕ್ಲೇಮ್ ಅಂತ ಕರೀತಾರೆ. ಸೊ ಅದೇ ರೀತಿ ನೋಡಿ ನಾವೆಲ್ಲ ಬ್ರ್ಯಾಂಡೆಡ್ ಶೂಗಳ ಬಗ್ಗೆ ನೋಡ್ತೀವಿ, ಅಡಿದಾಸು, ನೈಕು, ಹೌದಲ್ವಾ. ಸೊ ಅದು ಯಾರು ಅಂದರೆ ನಮಗೆ ಇನ್ನೂ ಆಸೆ ಬೇರೆ ಬ್ರ್ಯಾಂಡ್ಗಳು ತೊಗೋಬೇಕಂತೇಳಿ. ಪಾಪ ನೋಡಿ ಅಂದರೆ ದೇ ಓನ್ಲಿ ಹ್ಯಾವ್ ಒನ್ ಬ್ರ್ಯಾಂಡ್, ಯಾವುದೋ ಒಂದು ಪ್ಲಾಸ್ಟಿಕ್ ಇಂತಾರೆ ವಾಟರ್ ಬಾಟ್ಲ್ಗಳನ್ನು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಯಾವುದೋ ದಾರ ಥರ ಕಟ್ಕೊಂಡು ಅವುಗಳನ್ನೇ ಚಪ್ಪಲಾಗಿ ಮಾರ್ಪಾಡು ಮಾಡಿಕೊಂಡು ಸೊ ಅದರ ಜೀವನ ಸಾಗಿಸ್ತಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ನೋಡಿದಾಗ ವಿ ಆರ್ ಆಲ್ರೆಡಿ ವೆರಿ ಅಪಾರ್ಚುನಿಸ್ಟಿಕ್ ಅಂತ ಹೇಳ್ಬೋದು. ಸೊ ಅದೇ ರೀತಿ ಆರ್ ನಾಟ್ ಥ್ಯಾಂಕ್ಫುಲ್ ಫಾರ್ ಬೆಡ್ ಸ್ಲೀಪ್ ಅಂತ ಕರಿತೀವಿ. ನೋಡಿ ನಮ್ಗೆ ಎಷ್ಟೆಲ್ಲ ಒಳ್ಳೆ ಬೆಡ್ ಇರುತ್ತೆ, ಒಳ್ಳೆ ಮಂಚ ಇರುತ್ತೆ, ಒಳ್ಳೆ ಚಾಪೆ ಇರುತ್ತೆ, ಒಳ್ಳೆ ಬೆಡ್ಶೀಟ್ ಇದ್ರೂ ಕೂಡ ನಾವು ಒಂದು ಸಲ ಕೂಡ ಏನಂದರೆ ಆ್ಯಕ್ಚುಲಿ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಲ್ಲ. ಅದೇ ನೋಡಿ ಪಾಪ ದೇ ಹ್ಯಾಡ್ ಎ ವಿಶ್ ನಾಟ್ ಟು ವೇಕ್ ಅಪ್ ಅಂತ ಕರೀತಾರೆ. ಅಂದರೆ ನೋಡಿ ಮಲ್ಕೊಳ್ಳೋಕೆ ಜಾಗ ಇಲ್ಲ, ಯಾವುದೋ ರೋಡಿನ ಮೇಲ್ಗಡೆ ಯಾವುದೋ ಒಂದು ಅರ್ಧಂತ ಒಂದು ಚಾಪೆನೋ ಅಥವಾ ಯಾವುದೋ ಒಂದು ಬೆಡ್ಶೀಟ್ ಒಂದಲ್ಲೇ ಅಲ್ಲಿ ಮಲ್ಕೊಂಡಿದ್ರಲ್ವಾ. ಸೊ ಹಾಗಾಗಿ ನಾವು ಏನೇ ಒಂದು ವಸ್ತುಗಳನ್ನ ಅನುಭವಿಸಿದ್ರು ಕೂಡ ಅದನ್ನು ಅಟ್ಲೀಸ್ಟ್ ಒಂದು ಥ್ಯಾಂಕ್ಫುಲ್ ಆಗಿರುವಂಥದ್ದನ್ನು ನಮ್ಮ ಲೈಫಲ್ಲಿ ಬಳಸ್ಕೋಬೇಕಂತ ಹೇಳುತ್ತೆ. ಓಕೆ, ಸೊ ಹಾಗಾಗಿ ದೇರ್ ಆರ್ ಮೆನಿ ಥಿಂಗ್ಸ್ ಇನ್ ಯುವರ್ ಲೈಫ್ ದಟ್ ವಿಲ್ ಕ್ಯಾಚ್ ಯುವರ್ ಐ ಬಟ್ ಓನ್ಲಿ ಫ್ಯೂ ವಿಲ್ ಕ್ಯಾಚ್ ಯುವರ್ ಹಾರ್ಟ್ ಅಂತ ಕರೀತಾರೆ. ಅಂದರೆ ನಮ್ಮ ಲೈಫಲ್ಲಿ ಎಷ್ಟೋ ಸಲ ನಾವು ನೋಡ್ತಿರ್ತೀವಿ, ಆದರೆ ಕೆಲವೊಂದು ಮಾತ್ರ ನಮಗೆ ಕ್ಯಾಚ್ ಆಗ್ತಾ ಹೋಗುತ್ತೆ ಅಲ್ವಾ, ಹಾರ್ಟಿಗೆ ಅಂದರೆ ನಮ್ಮ ಹೃದಯಕ್ಕೆ ಕೆಲವೊಂದು ಮಾತ್ರ ಟಚ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಅಂದರೆ ನಮ್ಮ ಲೈಫಲ್ಲಿ ಆ ಥರದ ಒಂದು ಏನಂತಾರೆ ಇರಬೇಕಾಗುತ್ತೆ. ಓಕೆ, ಸೊ ಆರ್ ಯು ಸ್ಟಿಲ್ ಕಂಪ್ಲೇನಿಂಗ್? ಅಬ್ಸರ್ವ್ ಅರೌಂಡ್ ಯು ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಆಲ್ ದಟ್ ಯು ಹ್ಯಾವ್ ಇನ್ ದಿಸ್ ಟ್ರಾನ್ಸಿಟರಿ ಲೈಫ್ ಟೈಮ್. We are fortunate to have much more than what we need to have content ಅಂತ ಕರೀತಾರೆ.